ಸಂವಿಧಾನ ಶಿಲ್ಪಿ ಕವನ ವಾಚನ. ರಚನೆ ವಾಚನ ಸಾಯಿನಾಥ್ ಎಚ್ ನಾಯಕ್ ಅಂಕೋಲಾ. ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನದ ಕಿರುಚಿತ್ರಣ ಕವನ ರೂಪದಲ್ಲಿ. ಭಾರತದಲ್ಲಿಯ ಸಾಮಾಜಿಕ ಅಸ್ಪೃಶ್ಯತೆ ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡಿದ ಭಾರತಮ್ಮನ ಹೆಮ್ಮೆಯ ಪುತ್ರ ಡಾಕ್ಟರ್ BR ಅಂಬೇಡ್ಕರ್. ಭಾರತದ ಸಂವಿಧಾನವನ್ನು ರೂಪಿಸಿದ ಸಂವಿಧಾನ ಶಿಲ್ಪಿಯನ್ನು ಇಂದು ನೆನೆಯೋಣ. ಸಂವಿಧಾನ ಶಿಲ್ಪಿ ಕವನ ವಾಚನ. ನಮಸ್ಕಾರ, ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಾಯಿನಾಥ್ ಎಚ್ ನಾಯಕ್. ನಾನೇ ಬರೆದಿರುವ ಸುರಕ್ಷಿತ ಕವನಗಳನ್ನು ನನ್ನದೇ ಆದ ಕವನದ ಮನೆ ಎಂಬ ಈ ಯೂಟ್ಯೂಬ್ ಚಾನಲ್ನ ಕಾವ್ಯ ವೇದಿಕೆಯಲ್ಲಿ ವಾಚನ ಮಾಡುತ್ತಿರುವೆ. ಇಷ್ಟಪಟ್ಟವರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಈ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇಂದಿನ ದಿನ ನನ್ನ ಕವನ ವಾಚನದ ವಿಷಯ ವಸ್ತು ಸಂವಿಧಾನ ಶಿಲ್ಪಿ. ಈ ನನ್ನ ಕವನ ವಾಚನವನ್ನು ಇಷ್ಟಪಟ್ಟವರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಈ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನನ್ನ ಕವನದ ಮನೆಯ ಎಲ್ಲ ವೀಕ್ಷಕರಿಗೂ ಹಾಗೂ ಚಂದಾದಾರರಿಗೂ ಜನವರಿ 26 ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಹಾಗೂ ಇದೇ ದಿನ ಜನವರಿ 26ರಂದು ಬ್ರಿಟಿಷರ ವಿರುದ್ಧ ಹೋರಾಡಿ ಸೆಣಸಾಡಿ ನೇಣು ಕುಣಿಕೆ ಏರಿದ ವೀರ ಸಂಗೊಳ್ಳಿ ರಾಯಣ್ಣನವರ ಬಲಿದಾನದ ದಿನವಾಗಿದೆ. ಇಂದು ವೀರ ಸಂಗೊಳ್ಳಿ ರಾಯಣ್ಣನವನ್ನು ನೆನೆಯುವ ಪುಣ್ಯ ದಿನವಾಗಿದೆ. ಅದು ಎಂದು ವಿಶ್ರಾಂತಿ ಕಾಣದ ಮನಸ್ಸು ದೇಶಕ್ಕೋಸ್ಕರ ಹಗಲಿರಳು ಕಾಣುತ್ತಿತ್ತು ಕನಸು. ಅದು ಎಂದು ವಿಶ್ರಾಂತಿ ಕಾಣದ ಮನಸ್ಸು ಹಗಲಿರಳು ದೇಶಕ್ಕೋಸ್ಕರ ಕಾಣುತ್ತಿತ್ತು ಕನಸು. ಆಶೆಯೇ ಕ್ಷೀಣಿಸಿದ ಆ ಒಂದು ಕಾಲ ಭಾರತದ ಭರವಸೆಯ ಸೂರ್ಯನಾಗಿ ಉದಯಿಸಿದ್ದ ಈ ಮಹಾ ಜ್ವಾಲೆ. ಆಶೆಯೇ ಕ್ಷೀಣಿಸಿದ ಆ ಒಂದು ಕಾಲ ಭಾರತದ ಭರವಸೆಯ ಸೂರ್ಯನಾಗಿ ಉದಯಿಸಿದ್ದ ಈ ಮಹಾ ಜ್ವಾಲೆ. ನೊಂದವರ ಬೆಂದವರ ಧ್ವನಿಯಾಗಿ ತಾನಿಂತು ಅಸ್ಪೃಶ್ಯತೆಯ ಸಮಾಜದಲ್ಲಿ ಹುಟ್ಟಿ ಎಲ್ಲರಿಂದಲೂ ತುಳಿತಕ್ಕೊಳಗಾಗಿ ಬೆಳೆದು. ನೊಂದವರ ಬೆಂದರ ಧ್ವನಿಯಾಗಿ ತಾನಿಂತು ಅಸ್ಪೃಶ್ಯತೆಯ ಸಮಾಜದಲ್ಲಿ ಹುಟ್ಟಿ ಎಲ್ಲರಿಂದಲೂ ತುಳಿತಕ್ಕೊಳಗಾಗಿ ಬೆಳೆದು. ಇವರೇ ನಮ್ಮ ವಿಶ್ವನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಸಂವಿಧಾನ ಎಂದರೆ ನೆನಪಾಗುವುದು ಇವರ ಅವಿರತ ಶ್ರಮ. ರಾಮಜಿ ಭೀಮಾಬಾಯಿ ಅವರ 14ನೇ ಮಗನಾಗಿ ಜನ್ಮ ತಳೆದರು. ಬೆಳೆಯುತ್ತ ದಲಿತ ಜಾತಿಯವನೆಂಬ ಅನಿಷ್ಟ ಪದ್ಧತಿಯಲ್ಲಿ ಬಿದ್ದು ಒದ್ದಾಡಿದರು. ರಾಮಜಿ ಭೀಮಾಬಾಯಿಯವರ 14ನೇ ಮಗನಾಗಿ ಜನ್ಮ ತಳೆದರು. ಬೆಳೆಯುತ್ತ ದಲಿತ ಜಾತಿಯವನೆಂಬ ಅನಿಷ್ಟ ಪದ್ಧತಿಯಲ್ಲಿ ಬಿದ್ದು ಒದ್ದಾಡಿದರು. ಇವರ ಶಿಕ್ಷಣದಲ್ಲೂ ಎದುರಾಗಿತ್ತು ಅಸ್ಪೃಶ್ಯತೆಯ ಭೂತ. ಇವರು ಮುಟ್ಟಿದ್ದನ್ನು ಮುಟ್ಟಲು ಇತರೆ ವಿದ್ಯಾರ್ಥಿಗಳು ಮಾಡುತ್ತಿದ್ದರು ಹಿಂಜರಿಕೆಯ ಓಟ. ಇವರ ಶಿಕ್ಷಣದಲ್ಲೂ ಎದುರಾಗಿತ್ತು ಅಸ್ಪೃಶ್ಯತೆಯ ಭೂತ. ಇತರೆ ವಿದ್ಯಾರ್ಥಿಗಳು ಮಾಡುತ್ತಿದ್ದರು ಹಿಂಜರಿಕೆಯ ಇವರು ಮುಟ್ಟಿದ್ದನ್ನು ಮುಟ್ಟಲು ಇತರೆ ವಿದ್ಯಾರ್ಥಿಗಳು ಮಾಡುತ್ತಿದ್ದರು ಹಿಂಜರಿಕೆಯ ಓಟ. ಎಲ್ಲಾದರೂ ಬಾಯಾರಿಕೆಯಾದರೆ ನೀರು ತೆಗೆದುಕೊಡುವಂತಿಲ್ಲ. ಮೇಲ್ಜಾತಿಯವರಿಂದ ಕೈನ ಬೊಗಸೆಯಲ್ಲಿ ನೀರು ಪಡೆದು ಕುಡಿಯಬೇಕಿತ್ತಲ್ಲ. ಎಲ್ಲಾದರೂ ಬಾಯಾರಿಕೆಯಾದರೆ ನೀರು ತೆಗೆದುಕೊಡುವಂತಿಲ್ಲ. ಮೇಲ್ಜಾತಿಯವರಿಂದ ಕೈನ ಬೊಗಸೆಯಲ್ಲಿ ನೀರು ಪಡೆದು ಕುಡಿಯಬೇಕಿತ್ತಲ್ಲ. ಇವರ ಜನ್ಮದ ಹೆಸರು ಭೀಮರಾವ್ ಆದರೆ ಫೆಂಟಸಿ ಅಂಬೇಡ್ಕರ್ ಎಂಬ ಶಿಕ್ಷಕರು ಇವರನ್ನು ಗುರುತಿಸಿ ಕಲಿಕೆಗೆ ಪ್ರೋತ್ಸಾಹವಿತ್ತರೆ. ಇವರ ಜನ್ಮದ ಹೆಸರು ಭೀಮರಾವ್ ಆದರೆ ಫೆಂಟಸಿ ಅಂಬೇಡ್ಕರ್ ಎಂಬ ಶಿಕ್ಷಕರು ಗುರುತಿಸಿ ಇವರ ಕಲಿಕೆಗೆ ಪ್ರೋತ್ಸಾಹವಿತ್ತರೆ. ತಮ್ಮ ನೆಚ್ಚಿನ ಶಿಷ್ಯನಿಗೆ ತಮ್ಮ ಅಡ್ಡ ಹೆಸರಿನ ಅಭಿಧಾನವನ್ನು ನೀಡಿ ಶಾಲೆಯಲ್ಲಿ ಭೀಮರಾವ್ ರಾಮಜಿ ಅಂಬೇಡ್ಕರ್ ಎಂದು ತಿದ್ದಿ. ತಮ್ಮ ನೆಚ್ಚಿನ ಶಿಷ್ಯನಿಗೆ ತಮ್ಮ ಅಡ್ಡ ಹೆಸರಿನ ಅಭಿಧಾನವನ್ನು ನೀಡಿ ಶಾಲೆಯಲ್ಲಿ ಭೀಮರಾವ್ ರಾಮಜಿ ಅಂಬೇಡ್ಕರ್ ಎಂದು ತಿದ್ದಿ. ಭಾರತದ ದಲಿತರ ಭರವಸೆಯ ಸೂರ್ಯನ ಉದಯವಾಗಿತ್ತು. ಅಸ್ಪೃಶ್ಯತೆಯ ಅವಮಾನವನ್ನು ಹಂತ ಹಂತಕ್ಕೂ ಎದುರಿಸಿ ಮನಸ್ಸು ಭಾರವಾಗಿತ್ತು. ಭಾರತದ ದಲಿತರ ಭರವಸೆಯ ಸೂರ್ಯನ ಉದಯವಾಗಿತ್ತು. ಅಸ್ಪೃಶ್ಯತೆಯ ಅವಮಾನವನ್ನು ಹಂತ ಹಂತಕ್ಕೂ ಎದುರಿಸಿ ಮನಸ್ಸು ಭಾರವಾಗಿತ್ತು. ಕಾಲೇಜಿನ ಓದಿನಲ್ಲಿ ಅರ್ಧ ಪ್ಲೇಟ್ ಊಟವನ್ನು ಮಾಡಿ ಹಣವನ್ನು ಉಳಿಸಿ ಬರೋಡ ಮಹಾರಾಜರ ಶಿಷ್ಯ ವೇತನವನ್ನು ಗಳಿಸಿ
ಬರೋಡ ಮಹಾರಾಜರ ಶಿಷ್ಯ ವೇತನವನ್ನು ಗಳಿಸಿ ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಪಡೆದ ಮೊದಲ ಭಾರತೀಯ. ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಪಡೆದ ಮೊದಲ ಭಾರತೀಯ. ಅಸ್ಪೃಶ್ಯತೆ ನಿವಾರಣೆಗೆ ಶಿಕ್ಷಣವೇ ದಾರಿ ಎಂದು ಕಾನೂನು ಕಲಿತು ಆದರೂ ಬ್ಯಾರಿಸ್ಟರ್. ಅಸ್ಪೃಶ್ಯತೆ ನಿವಾರಣೆಗೆ ಶಿಕ್ಷಣವೇ ದಾರಿ ಎಂದು ಕಾನೂನು ಕಲಿತು ಆದರೂ ಬ್ಯಾರಿಸ್ಟರ್. ದಲಿತರ ಪಾಲಿನ ಸೂರ್ಯನಾಗಿ ಮಿಂಚುತ್ತಿದ್ದರು ಅಂಬೇಡ್ಕರ್. ದಲಿತರ ಪಾಲಿನ ಸೂರ್ಯನಾಗಿ ಮಿಂಚುತ್ತಿದ್ದರು ಅಂಬೇಡ್ಕರ್. ದಲಿತರು ನೀರನ್ನು ಮುಟ್ಟುವ ಚಳುವಳಿಯನ್ನು ಪ್ರಾರಂಭಿಸಿ ನೀರನ್ನು ಮುಟ್ಟಿ ತೋರಿಸಿದರು. ದಲಿತರು ನೀರನ್ನು ಮುಟ್ಟುವ ಚಳುವಳಿಯನ್ನು ಪ್ರಾರಂಭಿಸಿ ನೀರನ್ನು ಮುಟ್ಟಿ ತೋರಿಸಿದರು. ದಲಿತರಿಗೆ ಶಿಕ್ಷಣದ ಹಕ್ಕಿಗಾಗಿ ಸದಾ ಹೋರಾಡಿದರು. ದಲಿತರಿಗೆ ಶಿಕ್ಷಣದ ಹಕ್ಕಿಗಾಗಿ ಸದಾ ಹೋರಾಡಿದರು. ಪರಿಷ್ಕೃತ ಭಾರತ್ ಹಾಗೂ ಮೂಕನಾಯಕ್ ಪತ್ರಿಕೆಯ ಸ್ಥಾಪಿಸಿ ದಲಿತರ ಹಕ್ಕಿಗಾಗಿ ಸೆಣಸಿದರು. ಪರಿಷ್ಕೃತ ಭಾರತ್ ಹಾಗೂ ಮೂಕನಾಯಕ್ ಎಂಬ ಪತ್ರಿಕೆಯ ಸ್ಥಾಪಿಸಿ ದಲಿತರ ಹಕ್ಕಿಗಾಗಿ ಸೆಣಸಿದರು. ಮಹಾನ್ ಪುಸ್ತಕ ಪ್ರೇಮಿ, ರಾಜಗೃಹ ಶ್ರೇಷ್ಠ ವಿಶ್ವ ಗ್ರಂಥಾಲಯದ ಸ್ಥಾಪಕ. ಮಹಾನ್ ಪುಸ್ತಕ ಪ್ರೇಮಿ, ರಾಜಗೃಹ ಎಂಬ ಶ್ರೇಷ್ಠ ವಿಶ್ವ ಮಟ್ಟದ ಗ್ರಂಥಾಲಯದ ಸ್ಥಾಪಕ. ವಿಶ್ವದಲ್ಲಿ ಅತಿ ಹೆಚ್ಚು ಸ್ನಾತಕೋತ್ತರ ಪದವಿ ಪಡೆದ ಮಹಾನ್ ನಾಯಕ. ವಿಶ್ವದಲ್ಲಿ ಅತಿ ಹೆಚ್ಚು ಸ್ನಾತಕೋತ್ತರ ಪದವಿ ಪಡೆದ ಮಹಾನ್ ನಾಯಕ. ಭಾರತದ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿ ಹಲವು ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ. ಭಾರತದ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿ ಹಲವು ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ. ವಿಶ್ವದ ಅತ್ಯುತ್ತಮ ಸಂವಿಧಾನವನ್ನು ಈ ಭಾರತಕ್ಕೆ ನೀಡಿ. ವಿಶ್ವದ ಅತ್ಯುತ್ತಮ ಸಂವಿಧಾನವನ್ನು ಭಾರತಕ್ಕೆ ನೀಡಿ ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿಯಾಗಿ. ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿಯಾಗಿ ಬೆಳಕೆ ಕಾಣದ ಎಷ್ಟೋ ದಲಿತರ ಪಾಲಿನ ಬೆಳಕಾಗಿ. ಬೆಳಕೆ ಕಾಣದ ಎಷ್ಟೋ ದಲಿತರ ಪಾಲಿನ ಬೆಳಕಾಗಿ ಜೀವನದಲ್ಲಿ ಅಸ್ಪೃಶ್ಯತೆಯಿಂದಲೇ ನೊಂದು ಬೌದ್ಧ ಧರ್ಮವನ್ನು ಸ್ವೀಕರಿಸಿ. ಜೀವನದಲ್ಲಿ ಅಸ್ಪೃಶ್ಯತೆಯಿಂದಲೇ ನೊಂದು ಬೌದ್ಧ ಧರ್ಮವನ್ನು ಸ್ವೀಕರಿಸಿ. ಬೌದ್ಧ ಧರ್ಮದ ಪುನರುತ್ಥಾನಕ್ಕಾಗಿ ಹಗಲಿರುಳು ಶ್ರಮಿಸಿ. ಬೌದ್ಧ ಧರ್ಮದ ಪುನರುತ್ಥಾನಕ್ಕಾಗಿ ಹಗಲಿರುಳು ಶ್ರಮಿಸಿ ತನ್ನ ಕೊನೆಯುಸಿರೆಳೆದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ರತ್ನರೆನಿಸಿ. ಬೌದ್ಧ ಧರ್ಮದ ಪುನರುತ್ಥಾನಕ್ಕಾಗಿ ಹಗಲಿರುಳು ಶ್ರಮಿಸಿ ತನ್ನ ಕೊನೆಯುಸಿರೆಳೆದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ರತ್ನರೆನಿಸಿ. ಭಾರತದ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಕನಸು ನನಸಾಗಲಿ. ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಕನಸು ನನಸಾಗಲಿ. ಜಾತಿ ಪದ್ಧತಿ ಅಸ್ಪೃಶ್ಯತೆ ಸಮಾಜದಲ್ಲಿ ಬುಡಸಮೇತ ತೊಲಗುವಂತಾಗಲಿ. ಜಾತಿ ಪದ್ಧತಿ ಅಸ್ಪೃಶ್ಯತೆ ಸಮಾಜದಲ್ಲಿ ಬುಡಸಮೇತ ತೊಲಗುವಂತಾಗಲಿ. ಈ ಪವಿತ್ರ ಸಂವಿಧಾನವನ್ನು ಎಲ್ಲರೂ ಗೌರವಿಸಿ ದೇಶದ ಕೀರ್ತಿ ಬೆಳಗುವಂತಾಗಲಿ. ಈ ಪವಿತ್ರ ಸಂವಿಧಾನವನ್ನು ಎಲ್ಲರೂ ಗೌರವಿಸಿ ದೇಶದ ಕೀರ್ತಿ ಬೆಳಗುವಂತಾಗಲಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರೂಪಿಸಿದ ಸಂವಿಧಾನದ ಆಶಯಗಳು ಭಾರತದ ಕಡೆಯ ಪ್ರಜೆಗೂ ಅನುಭವಿಸುವಂತಾಗಲಿ. ಈ ಪವಿತ್ರ ಸಂವಿಧಾನವನ್ನು ಎಲ್ಲರೂ ಗೌರವಿಸಿ ದೇಶದ ಕೀರ್ತಿಯ ಬೆಳಗುವಂತಾಗಲಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೋರಿಸಿದ ಈ ಸಂವಿಧಾನದ ಆಶಯಗಳು ಭಾರತದ ಕಡೆಯ ಪ್ರಜೆಯು ಅನುಭವಿಸುವಂತಾಗಲಿ. ಸಂವಿಧಾನ ಶಿಲ್ಪಿ ಈ ನನ್ನ ಕವನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಈ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕವನದ ಮನೆ ವಂದನೆಗಳು, ನಮಸ್ಕಾರ.